ಎಲ್ರಿಗೂ ನಮಸ್ಕಾರ. ನಾನು ಸಚಿನ್. 21 ಆಗಸ್ಟ್ 2024 ಇದು ನನ್ನ 30 ದಿನದ ಡೇ ಟ್ರೇಡಿಂಗ್ ಚಾಲೆಂಜಿನ 7ನೇ ದಿನ. ಬನ್ನಿ ಇವತ್ತು ನಾನು ತಗೊಂಡ ಟ್ರೇಡು, ಪ್ರಾಫಿಟ್ ಆ್ಯಂಡ್ ಲಾಸು ಮತ್ತು ಅದರ ಹಿಂದಿನ ಲಾಜಿಕ್ ಕೂಡ ನೋಡೋಣ. ಇಲ್ಲಿ ನೋಡ್ಬೋದು, ನಾನು ಇವತ್ತು ಒಂದು ಟ್ರೇಡ್ ತಗೊಂಡಿದ್ದೀನಿ. ಅದು ಬಜಾಜ್ ಫೈನಾನ್ಸ್ ವೇಲಿ. ಇದರಲ್ಲಿ ನನಗೆ ಒಂದು 250 ರೂಪೀಸ್ ಪ್ರಾಫಿಟ್ ಆಗಿದೆ. ಇಲ್ಲಿ ಇನ್ನೂ ನೋಡ್ಬೋದು ಏನಂತಂದರೆ, ನಮ್ಮ ಫಂಡ್ ಈಗ ಆಲ್ರೆಡಿ ನಾವು ಸ್ಟಾರ್ಟ್ ಮಾಡಿದಾಗ ಟೋಟಲ್ 3 ಲ್ಯಾಕಿಂದ ಸ್ಟಾರ್ಟ್ ಮಾಡಿದ್ವಿ. ಟೋಟಲ್ ನಮ್ಮ ಇದುವರೆಗೆ 7 ಡೇಸಿಗೆ 8000 ರೂಪೀಸ್ ಲಾಸಸ್ ಆಗಿದೆ. ಆಮೇಲೆ ನಮ್ಮ ಲಾಸ್ ಆಗಿದ್ದರಿಂದ ಇದರಲ್ಲಿ ನಾವು ಏನೇನು ಟ್ರೇಡಿಂಗಲ್ಲಿ ಸ್ಟೈಲ್ ಏನು ಚೇಂಜ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಕೂಡ ಇವತ್ತು ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಇವತ್ತು ಬಜಾಜ್ ಫೈನಾನ್ಸ್ ವೇಲಿ ಎಂಟ್ರಿ ಕೊಡೋಕ್ಕೆ ಕಾರಣ ಏನಿತ್ತು ಅಂತಂದರೆ, ಇಲ್ಲಿ ನೋಡ್ಬೋದು ಫಸ್ಟ್ ಕ್ಯಾಂಡಲ್ ಅಬ್ಸರ್ವ್ ಮಾಡಿದ್ರಿ ಅಂತಂದರೆ, ಫಸ್ಟ್ 5 ಮಿನಿಟ್ಸ್ ಕ್ಯಾಂಡಲ್ ಆದಮೇಲೆ ನಾನು ಎಂಟ್ರಿ ಕೊಟ್ಟಿದ್ದು. ಇದರಲ್ಲಿ ಓಪನ್ ಈಸ್ ಈಕ್ವಲ್ ಟು ಲೋ ಈ ಫಾರ್ಮೇಷನ್ ಕೂಡ ಆಗಿದೆ. ಮತ್ತು ಇನ್ನೊಂದು ಏನು ಲಾಜಿಕ್ ಇತ್ತು ಅಂತಂದರೆ, ಇದು ಒಂದು ಟ್ರೆಂಡ್ ಲೈನ್ ಕೂಡ ಇವತ್ತು ಬ್ರೇಕ್ ಮಾಡಿ ಹೋಗಿದೆ. ಅದಾದಮೇಲೆ ನನ್ನ ಎಂಟ್ರಿ 1610ಗೆ ಎಂಟ್ರಿ ಕೊಟ್ಟಿದ್ದೆ. ನಂದು ಸ್ಟಾಪ್ ಲಾಸು 1600ಅಲ್ಲಿತ್ತು. ನಂದು ಟಾರ್ಗೆಟ್ ಇದ್ದಿದ್ದು 1630 ಇತ್ತು. ಇವತ್ತು ಹೈ 1628 ತನಕ ಹೋಗಿದೆ. ನಂದು ಟಾರ್ಗೆಟು 2 ಪಾಯಿಂಟ್ಸಿಂದ ಮಿಸ್ ಆಯಿತು. ಅದಾದಮೇಲೆ ಮಾರ್ಕೆಟ್ ಡೌನ್ ಸೈಡ್ ಬರೋಕ್ಕೆ ಶುರುವಾಯಿತು. ನಂದೇನು ಲಾಜಿಕ್ ಇತ್ತು ಅಂತಂದರೆ, ಇದೇನು ಈ ಸ್ವಿಂಗ್ ಇದೆಯಲ್ಲ, ಈ ಸ್ವಿಂಗ್ನ ಇದು ಬ್ರೇಕ್ ಮಾಡೋದಿಲ್ಲ, ಇದಕ್ಕಿಂತ ಕೆಳಗಡೆ ಮಾರ್ಕೆಟ್ ಬರೋದಿಲ್ಲ ಅಂತಂದ್ಬಿಟ್ಟು ನಾನು ನನ್ನ ಸ್ಟಾಪ್ ಲಾಸ್ನ ಇಲ್ಲಿಗೆ ಟ್ರಯಲ್ ಮಾಡಿದ್ದೆ. ಸೊ ಆಲ್ರೆಡಿ ನಾನು 1.8 ಆಲ್ರೆಡಿ ಅಚೀವ್ ಆದಮೇಲೆ ಮತ್ತೆ ಲಾಸಿಗೆ ಹೋಗೋದು ದೇರ್ ಇಸ್ ನೋ ಪಾಯಿಂಟ್. ಅದಕ್ಕೋಸ್ಕರ ನಾನು ಸ್ಟಾಪ್ ಲಾಸ್ನ ಇಲ್ಲಿಗೆ ಟ್ರಯಲ್ ಮಾಡಿದ್ದೆ. ಈ ಕ್ಯಾಂಡಲಲ್ಲಿ ನನ್ನ ಸ್ಟಾಪ್ ಲಾಸ್ ಕೂಡ ಹಿಟ್ ಆಯಿತು. ನಂದು ಟೋಟಲು ಅದಕ್ಕೋಸ್ಕರ ನಾನು ಇವತ್ತು 250 ರೂಪೀಸ್ ಪ್ರಾಫಿಟಲ್ಲಿ ಇದರಲ್ಲಿ ಕ್ಲೋಸ್ ಆಗಿದೆ. ಈ ನಂದು ಲಾಸ್ಟ್ 6 ಡೇಸಲ್ಲಿ ನಾನು ಅಬ್ಸರ್ವ್ ಮಾಡಿದ್ದು ಏನು ಅಂತಂದರೆ, ನಾನು ಮುಂಚೆ ಟ್ರೇಡ್ ತಗೊತಾ ಇದ್ದಿದ್ದು ಅರೌಂಡ್ 10 o'clock ಹಂಗೆ ತಗೊತಾ ಇದ್ದೆ. ಅದಾದಮೇಲೆ ಇನ್ನೊಂದು 15 ಮಿನಿಟ್ಸ್ ಕ್ಯಾಂಡಲಲ್ಲಿ ನಾನು ಅನಾಲಿಸಿಸ್ ಮಾಡಿ ತಗೊತಾ ಇದ್ದೆ. ಆ 15 ಮಿನಿಟ್ಸ್ ಕ್ಯಾಂಡಲ್ಲು 1:2 ಟಾರ್ಗೆಟ್ ಅದು ಈಜಿಯಾಗಿ ಅಚೀವ್ ಆಗೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ. 1:1 ಆಗಿ ಆಮೇಲೆ ರಿವರ್ಸ್ ಆಗ್ತಾಯಿತ್ತು ಅಥವಾ ಸೈಡ್ ವೇಸ್ ಹೋಗ್ತಾಯಿತ್ತು. ಈಗ ನಾನು ನಿನ್ನೆಯಿಂದ ಸ್ಟೈಲ್ ಚೇಂಜ್ ಮಾಡಿರೋದು ಒಂದು ಏನಂತಂದರೆ, 5 ಮಿನಿಟ್ಸ್ ಕ್ಯಾಂಡಲಲ್ಲೇ ನಾನು ಎಂಟ್ರಿ ಕೊಡ್ತಿದ್ದೀನಿ, 5 ಅಥವಾ 3 ಮಿನಿಟ್ಸಲ್ಲಿ. ಅದರಲ್ಲಿ ಈಸಿಯಾಗಿ ನೋಡಿ, ಇವತ್ತು ಕೂಡ ನಮ್ಮದು ಆಲ್ರೆಡಿ ನಿಯರ್ಲಿ ಟಾರ್ಗೆಟ್ ಅಚೀವ್ ಆಗ್ತಾಯಿತ್ತು. ನಿನ್ನೆನೂ ಕೂಡ ಆಲ್ರೆಡಿ 1.5 1.3 ತನಕನೂ ಒಂದು ಟ್ರೇಡ್ ಹೋಗಿತ್ತು. ಸೊ ಹಾಗಾಗಿಬಿಟ್ಟು ನಾನು ಟ್ರೇಡಿಂಗ್ ಸ್ಟೈಲ್ ಚೇಂಜ್ ಮಾಡ್ಕೊಂಡಿರೋದು, ಒಂದು ಕ್ಯಾಂಡಲ್ ಟೈಮ್ 5 ಮಿನಿಟ್ಸಿಗೆ ಚೇಂಜ್ ಮಾಡಿದ್ದೀನಿ. ಬಟ್ ನಾನು ಅದೇ ಡಿಸಿಪ್ಲೈನಲ್ಲೇ ಮಾಡ್ತಾಯಿದ್ವಿ. ಡೈಲಿ ನಾವು ಮೋರ್ ದ್ಯಾನ್ 3 to 4 ಟ್ರೇಡ್ಸ್ ಯಾವತ್ತೂ ತಗೊಂಡಿಲ್ಲ. ಮತ್ತು ವಿತ್ ಲಾಸಸ್ ಮುಂಚೆ ನಂದು 1000 ರೂಪೀಸ್ ಇತ್ತು. ಆಲ್ರೆಡಿ 8000 ಲಾಸ್ ಆಗಿದ್ದರಿಂದ ನಾನು ಚೇಂಜ್ ಮಾಡ್ಕೊಂಡಿರೋದು ಏನಂತಂದರೆ, ಪರ್ ಟ್ರೇಡ್ ವಿಲ್ ಹ್ಯಾವ್ ಓನ್ಲಿ 500 ರೂಪೀಸ್ ಲಾಸ್ ಇರುತ್ತೆ ಇವಾಗಿಂದ. ಆದರೆ ಆಪ್ಷನ್ ಟ್ರೇಡಿಂಗ್ ಮಿನಿಮಮ್ 1000 ರೂಪೀಸ್ ಲಾಸ್ ಬೇಕಾಗುತ್ತೆ. ಯಾಕಂದರೆ ಆಪ್ಷನ್ಸ್ ಪ್ರೀಮಿಯಮ್ ಭಾಳ ಈಸಿಯಾಗಿ ಚೇಂಜಸ್ ಆಗ್ತಾ ಇರುತ್ತೆ. ಅದರಲ್ಲಿ ಒಂದು ಸ್ವಲ್ಪ SL ಜಾಸ್ತಿ ಇಡಬೇಕಾಗುತ್ತೆ. ಸೊ ಅದರಲ್ಲಿ ಆಪ್ಷನ್ ಟ್ರೇಡ್ ಏನಾದ್ರು ಮಾಡಿದೆ ಅಂದರೆ ಅದ್ರಲ್ಲಿ 1000 ರೂಪೀಸ್ ಲಾಸ್ ಇರುತ್ತೆ. ಇನ್ನು ಅದರಲ್ಲೂ ಕಡಿಮೆ ಸಿಕ್ಕರೆ ಅದನ್ನೇ ಟ್ರೈ ಮಾಡ್ತೀನಿ. ಬಟ್ ಆದಷ್ಟು ಅದರಲ್ಲಿ ನನಗೆ 1000 ರೂಪೀಸು ನಾನು ಈಗ ಅಂದ್ಕೊಂಡಿರೋದು ಏನಂತಂದರೆ ರೂಲ್ಸು, ಒಂದು 5 ಮಿನಿಟ್ಸ್ ಎಲ್ಲ ಅನಾಲಿಸಿಸ್ ಮಾಡಿಬಿಟ್ಟು ಎಂಟ್ರಿ ತಗೊತೀನಿ. ಮತ್ತು ಡೈಲಿ 3 to 4 ಟ್ರೇಡ್ಸ್ ಮ್ಯಾಕ್ಸ್. ಇದುವರೆಗೂ ನಾವು ಯಾವುದು 3 to 4ಗಿಂತ ಜಾಸ್ತಿ ಮಾಡಿಲ್ಲ. ಆಲ್ರೆಡಿ ಅದನ್ನು ಡಿಸಿಪ್ಲೈನಲ್ಲಿ ಮಾಡ್ತಾ ಇದ್ದೀವಿ. ಅದನ್ನೇ ಫಾಲೋ ಮಾಡೋಣ ಬನ್ನಿ. ಅಟ್ ದ ಎಂಡ್ ಆಫ್ ದಿ ಮಂತು ಇದು ಏನಾಗುತ್ತೆ ಪ್ರಾಫಿಟ್ ಆ್ಯಂಡ್ ಲಾಸ್ ಆ್ಯಂಡ್ ಎಲ್ಲ ಅನಾಲಿಸಿಸ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ವೀಕೆಂಡ್ ಕೂಡ ನಾನು ಆಲ್ರೆಡಿ 2 ಸ್ವಿಂಗ್ ಟ್ರೇಡಲ್ಲಿ ನನಗೆ 12% ಅಚೀವ್ ಆಗಿದೆ. ಆ ಲಾಜಿಕ್ ನಾನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸ್ವಿಂಗ್ ಟ್ರೇಡ. ಈ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿತ್ತು ಅಂತಂದರೆ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡಿಬಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಇದೇ ರೀತಿ ಇನ್ನೂ ವೀಡಿಯೋಸ್ ನನಗೆ ಮೋಟಿವೇಶನ್ ಕೂಡ ಸಿಗುತ್ತೆ ಅದರಿಂದ. ಧನ್ಯವಾದಗಳು.